सोबतीला नाही कोणी, सोबतीला माझे स्वामी. मध्ये सावली स्वामी, दुःख मध्ये सुख हे स्वामी, कष्टामध्ये बळ हे स्वामी, वेदनेचा अंत स्वामी. ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಜಗತ್ನಾಗ ಯಾವುದೂ ಮೂಲಿಗೆ ಹೋಗ್ರಿ ಬಟ್ ತವ್ರ ಮನೆ ಹಂಗೆ ಮತ್ತು ಮಮ್ಮಿ ಹಂಗೆ ಎಲ್ಲಿ ಬರಂಗಿಲ್ಲ ಅಂತಾರಲ್ಲ, ಅದು ಖರೆ ನೋಡ್ರಿ. ಇವತ್ತು ನನ್ನ ಸಂಕಷ್ಟ ಇತ್ತು, ಹಾಗಾಗಿ ನಮ್ಮ ಮಮ್ಮಿನ ಹೇಳೋಕ್ಕಿಂತ ಮುಂಚೆನ ಬಗರ್ ಮಾಡಿಟ್ರು, ಕಾಳ ಚಿಪ್ಸ ಹುರಿದಿಟ್ರು, ಚಹಾ ಮಾಡಿರು. ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು. ಮತ್ತು ಹೊಟ್ಟೆ ತುಂಬೆಲ್ಲ ತಿಂದ ನಾವೆಲ್ಲರೂ ಕೂಡಿ ಅದ್ಮಾಪುರ ಬಾಳು ಮೊಮ್ಮಗ ಹೊಂಟಿದ್ದು. ಸೊ ಇಲ್ಲಿ ನಮ್ಮ ಪ್ರಿಯೋಗ ಮಲ್ಕೊಂಡು ಬಿಟ್ಟ ಆನ್ ದ ವೇ ಹೋಗುವಾಗ ಮೊದಲು ಬಂದ ನಿಪ್ಪಾಣಿಗೆ ಗಾಡಿಗೆ ಪೆಟ್ರೋಲ್ ಹಾಕಿದ್ದು, ಅದ್ರ ಹೊಟ್ಟೆ ತುಂಬಿಸಿ ನಾವು ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ. ನಾ ಬಂದಾಗಿಂದ 4 ದಿನ ಆಯಿತು, ಈ ಕಡೆ ಮಳೆ ಸ್ಟಾರ್ಟ್ ಆಗೈತಿ, ಹಾಗಾಗಿ ಇಲ್ಲೆಲ್ಲ ಹಚ್ಚರಾಗಿತ್ತು. ಇದನ್ನೆಲ್ಲನೂ ಎಂಜಾಯ್ ಮಾಡ್ಕೊತಾ ನಾವು ಫೈನಲಿ ಹೋಗಿ ಬಾಳು ಮೊಮ್ಮಗ ಮುಟ್ಟಿದ್ದು. ಸೊ ಇಲ್ಲಿ ಬರುತ್ತಕಂದ್ರೆ ಧೋ ಮಡಿ ಬೀಳಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಪಪ್ಪ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ಹೋಗಿರು, ಹಾಗಾಗಿ ಎಲ್ಲರೂ ಇಲ್ಲಿ ಪಪ್ಪಂದ ವೇಟ್ ಮಾಡ್ಕೊಂಡು ನಿಂತಿದ್ದು. ಪಪ್ಪ ಫೈನಲಿ ಬಂದರು ಮತ್ತು ಪ್ರಿಯೋಗನ ಜೊತೆ ನನ್ನೊಂದು ಫೋಟೋ ತೆಗಿಯತ್ತಾಕತ್ತಿರು. ಸೊ ಇಲ್ಲಿ ನೋಡ್ರಿ ಪಪ್ಪನ ಫೋಟೋ, ಪ್ರಿಯೋಗನ ಫೋಟೋ ತೆಗಿಯಕತ್ತೀನ. ಅದಾದಮೇಲೆ ಇವರೆಲ್ಲರೂ ಕೂಡ ಇಲ್ಲಿ ಕಾಯಿ ಕಪ್ರ ತರಕ್ಕೆ ಹೋಗಿರು, ಹಾರೆಲ್ಲ ತೊಗೊಂಡ ಬಂದರು. ಅಲ್ಲಿಸ್ತ ಅಂದ್ರೆ ಇಲ್ಲಿ ಅಜ್ಜ ಮೊಮ್ಮಗಂದ ಆಟ ನಡೀತಿತ್ತು. ನಮ್ಮ ಪಪ್ಪ ಇದು ನಮ್ಮ ಜೊತೆ ಇಷ್ಟೆಲ್ಲ ಮಾಡಿದ್ದಾರೆ ಏನು ಗೊತ್ತಿಲ್ಲ, ಬಟ್ ಅವ್ರ ಮೊಮ್ಮಗನ ಜೊತೆ ಫುಲ್ ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ನಾವು ಫೈನಲಿ ಬಾಳು ಮೊಮ್ಮನ ದರ್ಶನ ತಗೋಕೆ ಬಂದು ಅಷ್ಟೇನು ರಶ್ ಇಲ್ಲಾಗಿತ್ತು, ಆರಾಮಾಗಿ ಇಲ್ಲಿ ನಮ್ದು ದರ್ಶನ ಕೂಡ ಆಯಿತು. ಆ್ಯಕ್ಚುಲಿ ನಮ್ಮ ಊರಿಂದ ಒಂದು 30 ಕಿಲೋಮೀಟರ್ದಾಗ ಅದ್ಮಾಪುರ ಬಾಳು ಮೊಮ್ಮನ ಮಂದಿರ ಐತಿ. ಬಟ್ ಬರೋದು ಅನ್ಕೋತಾ ಎಲ್ಲರದು ಹಂಗೆ ನಿಲ್ಲಾಗ್ತೈತಿ. ಇವತ್ತು ಸಡನ್ ಆಗಿ ಒಮ್ಮೆಲೆ ಪ್ಲ್ಯಾನ್ ಮಾಡಿ ಎಲ್ಲರೂ ಬಂದುಬಿಟ್ಟು ಮತ್ತು ದರ್ಶನ ಕೂಡ ಮಸ್ತ್ ಆಯಿತು. ಸೊ ನೀವೆಲ್ಲರೂ ದರ್ಶನ ಮಾಡ್ಕೊಳ್ರಿ. ಒಳಗೆ ಮೊಬೈಲ್ ಎಲ್ಲ ನೋಡಿ ಇಲ್ಲ, ಹಾಗಾಗಿ ನಿಮ್ಗೆ ಇಲ್ಲಿ ಲೈವ್ ಒಳಗೆ ತೋರಿಸತ್ತೇನೆ. ಅದಾದಮೇಲೆ ಇಲ್ಲಿ ಬ್ಲಡ್ ಡೊನೇಟ್ ಕ್ಯಾಂಪ್ ನಡೆದಿತ್ತು. ಸೊ ನಾನು ಬಂದ HB ಚೆಕ್ ಮಾಡ್ಕೊಂಡು ಬ್ಲಡ್ ಡೊನೇಟ್ ಮಾಡಬೇಕಂತ. ಆ್ಯಕ್ಚುಲಿ ಲಾಸ್ಟ್ 3 ಇಯರ್ಸ್ ಆಯಿತು ನಾನು ಬ್ಲಡ್ ಡೊನೇಟ್ ಮಾಡ್ತೀನಿ, ಬಟ್ ಈ ವರ್ಷ ನಿಂತಿತ್ತು. ಯಾಕಂದ್ರೆ ನನಗೆ ಸ್ವಲ್ಪ ನಡುವೆ ಆರಾಮಿಲ್ಲಾಗಿತ್ತು, HB ಕಮ್ಮಿ ಆಗಿತ್ತು. ಹಾಗಾಗಿ ಈ ಬ್ಲಡ್ ಡೊನೇಷನ್ ಮಾಡುವಾಗ ನನ್ನ ಮಗ ಸ್ವಲ್ಪ ಅಂಜಾಕತ್ತಿದ್ದ, ಈ ಮೊಮ್ಮಗೆ ಏನಾಯ್ತದ. ಬಟ್ ಇಟ್ಸ್ ಓಕೆ, ಅವ್ನು ಸಣ್ಣವದಾನ, ಅವ್ನಿಗೆ ಏನೂ ಗೊತ್ತಾಗಿಲ್ಲ. ಬಟ್ ನಿಮ್ಮೆಲ್ಲರಿಗೂ ಸಾಧ್ಯ ಆದರೆ ಒಂದು ಸಲ ಬ್ಲಡ್ ಡೊನೇಟ್ ಮಾಡಿರಿ. ಇದರಿಂದ ನಮಗೂ ಇಸೈತಿ, ಮತ್ತೊಬ್ಬರು ಜೀವಕ್ಕೂ ಒಂದು ಸ್ವಲ್ಪ ನಾವು ಹೆಲ್ಪ್ ಮಾಡಿದಂಗೆ ಆಗ್ತೈತಿ. ನಾ ಬ್ಲಡ್ ಡೊನೇಟ್ ಕೊಟ್ಟು ಬರೋದ್ರಾಗಂದ್ರೆ ಇಲ್ಲಿ ನಮ್ಮ ಎಣ್ಣಿಗೋಳ, ನಮ್ಮ ಮಮ್ಮಿ ಕಾಕು ಏನೇನೋ ಖರೀದಿ ಮಾಡಕತ್ತಿರು. ಅದಾದಮೇಲೆ ನಾನು ಬಂದ ಪ್ರಿಯೋಗ ಏನ್ರಿ ಬೇಕಾಗಿತ್ತು ಆಟ ಟಾಯ್ಸ್ ಎಲ್ಲ ಅದನ್ನೊಂದು ಸ್ವಲ್ಪ ತೊಗೊಂಡು. ಸೊ ಈ ರೀತಿ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ಗೆ ಹೋದ್ರೆ ಭಾಳ ಮಜಾ ಬರ್ತೈತಿ. ನಾವೆಲ್ಲರೂ ಮಸ್ತ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಅದು ಅಲ್ಲಿಂದ ನಾವು ಬಂದು ಮೆತ್ಕೇಕ ಬಾಳು ಮೊಮ್ಮಂದ ಇದು ಪ್ಲೇಸ್ ಐತಿ, ಸತ್ಯವ ದೇವಿ ಮತ್ತು ಬಾಳು ಮೊಮ್ಮ ಇಲ್ಲಿ ಇರ್ತೀರಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಬಂದ ಇಲ್ಲೂ ನಾವು ದರ್ಶನ ತೊಗೊಂಡು, ಮತ್ತು ಈ ಬಾಳು ಮೊಮ್ಮನ ಮಂದಿರೊಳಗೆ ಈ ಕಂಬೆತ್ಲ ಇಲ್ಲಿ ಈ ಸುತ್ತ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಿದೆ ಅಂತ ಹೇಳ್ತಾರೆ. ಸೊ ನಾವು ಒಂದು ದರ್ಶನ ತೊಗೊಂಡೆ ಸುತ್ತ ಹಾಕಿದ್ದು. ಅದಾದಮೇಲೆ ಇಲ್ಲಿ ಎಲ್ಲರದು ನಾನು ಗ್ರೂಪ್ ಫೋಟೋ ತೆಗಿತೀನಿ. ಸೊ ಅಲ್ಲಿಂದ ನಾವು ಬಂದು ನಿಪ್ಪಾಣಿದಾಗಿಂದ ಸ್ವಾಮಿ ಸಮರ್ಥ ಮಂದಿರಕ್ಕೆ. ಸೊ ಇಲ್ಲಿ ಬಂದ ಸ್ವಾಮಿ ದರ್ಶನ ತೊಗೊಂಡು ಈ ರೀತಿ ಇವತ್ತಿನ ದಿನ ನಮ್ದಿತ್ತು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಅಲ್ಲಿ ತನ ಎಲ್ಲರಿಗೂ ಬಾಯ್, ಲಿವ್, ಲಾಫ್ ಆ್ಯಂಡ್ ಲವ್.